ಹಾಯ್, ವೆಲ್ಕಮ್ ಟು ದ ಕವಿತಾ ಇದಾವ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರದು ತಿಂಡಿ ಆಯಿತಾ? ನಂದು ತಿಂಡಿ ಆಯಿತು. ಇದು ನನ್ನ ಕಾಟನ್ ಸ್ಯಾರಿ ಕಲೆಕ್ಷನ್ಸಲ್ಲಿ ಫಸ್ಟ್ ಒಂದು ಸ್ಯಾರಿ. ಇದು ನನ್ನ ಮೊದಲನೇ ಕಾಟನ್ ಸ್ಯಾರಿ. ಅಂದರೆ ಮೊದಲನೇದು ಅಂದರೆ ಹುಟ್ಟಿರೋದು ತುಂಬ, ನಾನು ತೊಗೊಂಡು 19 ವರ್ಷ ಆಯಿತು. ನೋಡಿ, ಈ ಥರ ಬಾರ್ಡ್ರ್ ಇದೆ, ಕಾಣ್ತಾ ಇದೆ ಚೆನ್ನಾಗಿ ಅಂದ್ಕೋತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಡಬಲ್ ಶೇಡು. ಇದು ತೊಗೊಂಡು ನಾನು 19 ವರ್ಷ ಆಯಿತು. ಆವಾಗ ನಾನು 19 ವರ್ಷದ ಹಿಂದೆ ನಾನು ಪಾರ್ಲರ್ ಕೋರ್ಸ್ ಮಾಡ್ತಿದ್ದೆ. ಆ ಟೈಮಲ್ಲಿ ನನಗೆ ಇದು ಅವರು ಸೇಲ್ಗೆ ಅಂತ ತಂದಿದ್ದರು. ಅವರು ನನಗೆ ಚಿಕ್ಕ ಪುಟ್ಟ ಮೇಕಪ್ಗೆಲ್ಲ ಕಳಿಸ್ತಿದ್ರು. ನಾನು ಸ್ಟಾರ್ಟಿಂಗಲ್ಲೇ ನನಗೆ ಮೇಕಪ್ ಎಲ್ಲ ಕಲಿಸಿ ಅವರು ಮೇಕಪ್ಗೆಲ್ಲ ಕಳಿಸ್ತಿದ್ರು. ಸೊ ಹಾಗಾಗಿ ಅದರಲ್ಲಿ ನನಗೆ ಬಂದಂಥ ದುಡ್ಡಲ್ಲಿ ನಾನು ಸೇವ್ ಮಾಡಿಕೊಂಡು ತೊಗೊಂಡಿರೋ ಅಂಥ ಸೀರೆ ಇದು ಕಾಟನ್ ಸ್ಯಾರಿ. ನಿಜವಾಗ್ಲೂ ಹೇಗಿದೆ ಅಂದರೆ ನೋಡಿ, ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ. ಇದಕ್ಕೆ ಎಕ್ಸ್ಟ್ರಾ ಕೇರ್ ಅಂತ ಏನಿಲ್ಲ. ಶಾಂಪೂ ವಾಶೇ ಬೇಕು ಅಥವಾ ಇದಕ್ಕೆ ಈ ಥರನೇ ಒಗಿಬೇಕು, ಆ ಥರನೇ ಒಗಿಬೇಕು, ಮತ್ತು ಹಿಂಗೆ ಬಿಸಿಲಿಗೆ ಹಾಕಬಾರ್ದು, ಆ ಥರ ಏನೂ ಗೊತ್ತಿಲ್ಲ ನನಗೆ. ನಾನು ನಾರ್ಮಲಾಗೆ ವೇರ್ ಮಾಡ್ತಿದ್ದೆ, ವಾಶ್ಗೆ ಹಾಕ್ತಿದ್ದೆ. ವಾಷಿಂಗ್ ಮಿಷನ್ಗೂ ತುಂಬ ಸಲ ಹಾಕಿದ್ದೀನಿ, ಏನೂ ಆಗಿಲ್ಲ. ತುಂಬ ಚೆನ್ನಾಗಿದೆ. ಕಲರ್ ಅಂತೂ ನನಗೆ ತುಂಬ ಇಷ್ಟ. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನಾನು 19 ವರ್ಷದಲ್ಲಿ ಅದೆಷ್ಟು ಸರಿ ಹುಟ್ಟಿದ್ದೀನೋ ನನಗೆ ನೆನಪಿಲ್ಲ. ಕಾಟನ್ ಸ್ಯಾರಿ ಅಥವಾ ನನಗೆ ಕಂಫರ್ಟ್ ಅಂತ ಅನ್ನಿಸ್ತಲೂ ತೆಗಿಯೋದೇ ಇದೇ ಸೀರೆನ. ಹಾಗಾಗಿ ತುಂಬ ಸಲ ಹುಟ್ಟಿದ್ದೀನಿ. ಆ್ಯಕ್ಚುಲಿ ಸೇಮ್ ಕಲರೇ, ಸ್ಯಾರಿ ಕಲರೇ ಬ್ಲೌಸು ರನ್ನಿಂಗಲ್ಲೇ ಇತ್ತು. ಅದನ್ನೇ ಸ್ಟಿಚ್ ಮಾಡಿಸಿದ್ದೆ. ನಾನೀಗ ದಪ್ಪ ಆಗಿದ್ದೀನಿ, ಆವಾಗ ತುಂಬ ಸಣ್ಣ ಇದ್ದೆ. ಹಂಗಾಗಿ ಈಗ ಅದನ್ನು ಸ್ಟಿಚ್ ಬಿಚ್ಚಿದ್ರೂ ಕ್ಲಾತ್ ಇಲ್ಲ, ಅದನ್ನು ಆಲ್ಟ್ರೇಷನ್ ಮಾಡ್ಸೋಕ್ಕೂ ಆಗೋಲ್ಲ. ಹಂಗಾಗಿ ನಾನು ಯಾವುದಾದ್ರೂ ರೆಡ್ಡು ಇಲ್ಲ ಗ್ರೀನು, ಆ ಟೈಮ್ಗೆ ನನಗೆ ಯಾವುದು ಓಕೆ ಅನಿಸಿದರೆ ಅದನ್ನು ರೆಡ್ಡು ಇಲ್ಲ ಗ್ರೀನು ಹಾಕ್ಕೊಂಡು ಮ್ಯಾಚ್ ಮಾಡಿಕೊಂಡು ಈ ಸೀರೆನ ಹಾಕ್ಕೋತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗೆ ಒನ್ ಆಫ್ ದ ಬೆಸ್ಟ್ ಮೆಮೊರಿ ಅಂದರೆ ಈ ಸೀರೆ ಜೊತೆಲಿ ನಾನು ಕೆಲಸ ಕಲಿಬೇಕಾದ್ರೆ ಅವ್ರ ಹತ್ರ ತೊಗೊಂಡಿರೋ ಅಂಥ ಸೀರೆ ಇದು. ಇನ್ನು ಎಷ್ಟು ವರ್ಷ ಆದ್ರೂ ನನ್ನ ಮಕ್ಕಳಿಗೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೂ ಇದು ನನ್ನ ಫಸ್ಟ್ ಸ್ಯಾರಿ, ಮತ್ತು ಇದು ನನ್ನ ಅರ್ನಿಂಗಲ್ಲಿ ಸ್ಯಾರಿ, ಮತ್ತು ನಾನು ಕೆಲಸ ಕಲಿಬೇಕಾದ್ರೆ ಅವ್ರ ಹತ್ರ ತೊಗೊಂಡಿರೋ ಸೀರೆ ಅನ್ನೋದು ಇದ್ರ ಜೊತೆಲಿರೋವಂಥ ಮೆಮೊರಿ ನನಗೆ ತುಂಬ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಈಗಲೂ ಇದನ್ನು ಒಂದೊಂದು ಸಾರಿ ಅನಿಸುತ್ತೆ ಏನಾದರೂ ಸ್ಟಿಚ್ ಮಾಡಿಸೋಣ ನನ್ನ ಮಗಳಿಗೆ ಹಾಫ್ ಸ್ಯಾರಿ, ಈಗ ಬರ್ತಿದೆಯಲ್ಲ ಕುರ್ತಾಸು, ಆ ಥರ ಏನಾದರೂ ಅಂದ್ಕೋತೀನಿ. ಬಟ್ ಬೇಡ ಅನಿಸುತ್ತೆ. ಏನಕ್ಕೆ ಅಂದರೆ ಒಂದು ಮೆಮೊರಿಯಾಗಿರಲಿ ಅಂತ. ಸೀರೆ ಹಾಳಾಗುತ್ತೆ, ಹರಿದೋಗುತ್ತೆ, ಅಥವಾ ಏನೋ ಡ್ಯಾಮೇಜ್ ಆಗಿದೆ ಅಂದರೆ ಆ ಥರ ಮಾಡಿಸ್ಬೋದು. ಏನೇ ಒಂದೇ ಒಂದು ಚೂರು ಇದರಲ್ಲಿ ಚೇಂಜಸ್ ಆಗಿಲ್ಲ. ಕಲರ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು, ಏನೊಂದು ಚೇಂಜ್ ಇಲ್ಲ. ಇದು ಆ್ಯಕ್ಚುಲಿ ಅವರು ಆಂಧ್ರದಿಂದ ತರಿಸಿದ್ರು. ಆಂಧ್ರದಲ್ಲಿ ತುಂಬಾ ಕಾಟನ್ ಸೀರೆಗೆ ಪ್ರಿಫರೆನ್ಸ್ ಮಾಡ್ತಾರೆ. ಆ ಥರ ಅವರು ಆಂಧ್ರದಿಂದನೇ ತರಿಸಿದ್ದು. ಅವರು ಆಂಧ್ರ ಅಂದರೆ ಅವ್ರು ಎಲ್ಲಿಂದ ತರ್ತಿದ್ರು ಗೊತ್ತಿಲ್ಲ, ಬಟ್ ಆಂಧ್ರನೇ ಅವ್ರದ್ದು. ಅವರು ಆಂಧ್ರದಿಂದನೇ ತರ್ತಿದ್ದಿದ್ದು. ಅಲ್ಲಿಂದ ತಂದಾಗ ಇದು ನನಗೆ ತುಂಬ ಇಷ್ಟ ಆಗಿ ನಾನು ತೊಗೊಂಡಿದ್ದು. ಮತ್ತೇನು ಅಂದರೆ ನಿಮಗೆ ಗೊತ್ತು, ಕಾಟನ್ ಸೀರೆ ಉಟ್ಟರೆ ಅದ್ರ ಫೀಲೇ ಬೇರೆ. ಈಗಿನ ಕಾಟನ್ಗೂ ಆಗಿನ ಕಾಟನ್ಗೂ ತುಂಬ ತುಂಬ ವ್ಯತ್ಯಾಸ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ನಾನು ಅದಾದಮೇಲೆ ತುಂಬ ಕಾಟನ್ ಸ್ಯಾರೀಸ್ ತೊಗೊಂಡಿದ್ದೀನಿ. ರೀಸೆಂಟಾಗಿ ತೊಗೊಂಡಿರೋ ಕಾಟನ್ ಸ್ಯಾರೀಸ್ನೂ ತೋರಿಸ್ತೀನಿ, ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಬಟ್ ಇದು ಸಿಲ್ಕ್ ಮಿಕ್ಸ್ ಅಂದರೆ ತುಂಬ ಸಿಲ್ಕ್ ಮಿಕ್ಸು ಇಲ್ಲ, ಪ್ಯೂರ್ ಕಾಟನ್ನೇ. ಬಟ್ ಲೈಟಾಗಿ ಜರಿ ಇರೋದ್ರಿಂದ ಅದು ಹಂಗೆ ಕಾಣಿಸುತ್ತೆ ಸಿಲ್ಕ್ ಥರ. ಬಟ್ ಸಿಲ್ಕ್ ಮಿಕ್ಸ್ ಇಲ್ಲ, ಪ್ಯೂರ್ ಕಾಟನ್ ಇದು. ಹೆಂಗಿದೆ ಹೇಳಿ ನನ್ನ ಕಾಟನ್ ಸೀರೆ ಫಸ್ಟ್ ಕಲೆಕ್ಷನ್. ಐ ಥಿಂಕ್ ತುಂಬ ಚೆನ್ನಾಗಿದೆ ನನಗೆ, ಬಟ್ ನೋಡೋರಿಗೆ ಹೆಂಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಇದು ನನ್ನ ಫಸ್ಟ್ ಸ್ಯಾರಿ ಕಲೆಕ್ಷನ್. ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಈಗ ನೆಕ್ಸ್ಟ್ ಮಂತ್ ಬರ್ತಿರೋ ದಸರಾದಲ್ಲಿ ಫಸ್ಟ್ ಡೇನೇ ವೈಟ್ ಬಂದಿದೆ. ವೈಟ್ ನಿಜವಾಗ್ಲೂ ತುಂಬ ಮ್ಯಾನೇಜ್ ಮಾಡೋದು ಕಷ್ಟ, ಬಟ್ ನನ್ನ ಹತ್ರ ಇದೆ, ನೋಡೋಣ, ಅದನ್ನೇ ಹಾಕ್ತೀನಿ. ಮತ್ತು ನನ್ನ ಸ್ಯಾರಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ, ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.